ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಸಕ್ಕರೆ ಕಾರ್ಖಾನೆಯ ಬಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬಿನ ಬಾಕಿ ಬಿಲ್ ಪಾವತಿ ಮಾಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಕಾರ್ಖಾನೆಯ ಎದುರು ಸಾವಿರಾರು ರೈತರು ಧರಣಿಯನ್ನ ನಡೆಸಿದ್ದಾರೆ. ಸಿದ್ದಾಪುರದ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಸಿದ್ದಾಪುರ ಅಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆ ನಂತರ ಈಗ ಶಾಂತ ಸ್ಥಿತಿಗೆ ಬಂದಿದೆ ಕಬ್ಬು ಬೆಳೆಗಾರರ ಪ್ರೊಟೆಸ್ಟ್. ಕಬ್ಬಿನ ಬಾಕಿ ಬಿಲ್ ಅನ್ನ ಪಾವತಿ ಮಾಡಬೇಕು, ಅದರ ಜೊತೆಗೆ ಈಗ ಈ ಸಾಲಿನ ಕಬ್ಬಿನ ದರವನ್ನ ಕೂಡ ನಿಗದಿಪಡಿಸಬೇಕು ಅನ್ನುವಂತ ಆಗ್ರಹ ಅಲ್ಲಿ ಕೇಳಿ ಬಂದಿರೋದು. ಅದೇ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿದೆ ಅನ್ನುವಂತ ಮಾಹಿತಿ ಇದೆ. ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಸಕ್ಕರೆ ಕಾರ್ಖಾನೆಯ ಬಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬಿನ ಬಾಕಿ ಬಿಲ್ ಪಾವತಿ ಮಾಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಕಾರ್ಖಾನೆಯ ಎದುರು ಸಾವಿರಾರು ರೈತರು ಧರಣಿಯನ್ನ ನಡೆಸಿದ್ದಾರೆ. ಸಿದ್ದಾಪುರದ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಸಿದ್ದಾಪುರ ಅಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆ ನಂತರ ಈಗ ಶಾಂತ ಸ್ಥಿತಿಗೆ ಬಂದಿದೆ ಕಬ್ಬು ಬೆಳೆಗಾರರ ಪ್ರೊಟೆಸ್ಟ್. ಕಬ್ಬಿನ ಬಾಕಿ ಬಿಲ್ ಅನ್ನ ಪಾವತಿ ಮಾಡಬೇಕು, ಅದರ ಜೊತೆಗೆ ಈಗ ಈ ಸಾಲಿನ ಕಬ್ಬಿನ ದರವನ್ನ ಕೂಡ ನಿಗದಿಪಡಿಸಬೇಕು ಅನ್ನುವಂತ ಆಗ್ರಹ ಅಲ್ಲಿ ಕೇಳಿ ಬಂದಿರೋದು. ಅದೇ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿದೆ ಅನ್ನುವಂತ ಮಾಹಿತಿ ಇದೆ. ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಸಕ್ಕರೆ ಕಾರ್ಖಾನೆಯ ಬಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬಿನ ಬಾಕಿ ಬಿಲ್ ಪಾವತಿ ಮಾಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಕಾರ್ಖಾನೆಯ ಎದುರು ಸಾವಿರಾರು ರೈತರು ಧರಣಿಯನ್ನ ನಡೆಸಿದ್ದಾರೆ. ಸಿದ್ದಾಪುರದ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಸಿದ್ದಾಪುರ ಅಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆ ನಂತರ ಈಗ ಶಾಂತ ಸ್ಥಿತಿಗೆ ಬಂದಿದೆ ಕಬ್ಬು ಬೆಳೆಗಾರರ ಪ್ರೊಟೆಸ್ಟ್. ಕಬ್ಬಿನ ಬಾಕಿ ಬಿಲ್ ಅನ್ನ ಪಾವತಿ ಮಾಡಬೇಕು, ಅದರ ಜೊತೆಗೆ ಈಗ ಈ ಸಾಲಿನ
ಕಬ್ಬಿನ ದರವನ್ನ ಕೂಡ ನಿಗದಿಪಡಿಸಬೇಕು ಅನ್ನುವಂತ ಆಗ್ರಹ ಅಲ್ಲಿ ಕೇಳಿ ಬಂದಿರೋದು. ಅದೇ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿದೆ ಅನ್ನುವಂತ ಮಾಹಿತಿ ಇದೆ. ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಸಕ್ಕರೆ ಕಾರ್ಖಾನೆಯ ಬಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬಿನ ಬಾಕಿ ಬಿಲ್ ಪಾವತಿ ಮಾಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಕಾರ್ಖಾನೆಯ ಎದುರು ಸಾವಿರಾರು ರೈತರು ಧರಣಿಯನ್ನ ನಡೆಸಿದ್ದಾರೆ. ಸಿದ್ದಾಪುರದ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಸಿದ್ದಾಪುರ ಅಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆ ನಂತರ ಈಗ ಶಾಂತ ಸ್ಥಿತಿಗೆ ಬಂದಿದೆ ಕಬ್ಬು ಬೆಳೆಗಾರರ ಪ್ರೊಟೆಸ್ಟ್. ಕಬ್ಬಿನ ಬಾಕಿ ಬಿಲ್ ಅನ್ನ ಪಾವತಿ ಮಾಡಬೇಕು, ಅದರ ಜೊತೆಗೆ ಈಗ ಈ ಸಾಲಿನ ಕಬ್ಬಿನ ದರವನ್ನ ಕೂಡ ನಿಗದಿಪಡಿಸಬೇಕು ಅನ್ನುವಂತ ಆಗ್ರಹ ಅಲ್ಲಿ ಕೇಳಿ ಬಂದಿರೋದು. ಅದೇ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿದೆ ಅನ್ನುವಂತ ಮಾಹಿತಿ ಇದೆ. ರಾತ್ರಿ